ಒಂದ್ ಕಡೆ ರಾಮನಾಮ ಜಪ ಮಾಡುತ್ತಲೇ ಪೂಜೆ ನೆರವೇರಿಸ್ತಾ ಇದ್ದಾರೆ. ಇತ್ತ ಕರುನಾಡಿನಲ್ಲಿ ಮೊಳಗಿದಂತ ರಾಮನ ರಾಗ ರಾಷ್ಟ್ರಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಸ್ವತಃ ಪ್ರಧಾನಿ ಮೋದಿ ಅವರೇ ಕನ್ನಡತಿ ಹಾಡಿದಂತ ಹಾಡಿಗೆ ಬಹುಪರಾಕ್ ಎಂದಿದ್ದಾರೆ. ಇದರ ಜೊತೆಗೆ ಕರುನಾಡಿಗೂ ಹಾಗೂ ರಾಮನಿಗಿರುವಂತಹ ಸಂಬಂಧ ಮತ್ತಷ್ಟು ದೊಡ್ಡದಾಗಿದೆ. ಶ್ರೀರಾಮನ ಈ ಕನ್ನಡ ಭಕ್ತಿಗೀತೆ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಹಾಡು. ಅಣ್ಣವರ 2 ಕನಸು ಚಿತ್ರದ ಹಾಡು ಅಂದಿನ ಕಾಲದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೇ ಹಾಡನ್ನ ಶಿವಶ್ರೀ ಸ್ಕಂದ ಪ್ರಸಾದ್ ಧ್ವನಿಯಲ್ಲಿ ಕೇಳಿದ ಪ್ರಧಾನಿ ನರೇಂದ್ರ ಮೋದಿ ಮನಸೋತಿದ್ದಾರೆ. ಶಿವಶ್ರೀ ಅವರ ರಾಮನ ಹಾಡಿಗೆ ಬಹುಪರಾಕ್ ಎಂದ ನಮೋ. ಪೂಜಿಸಲೆಂದೇ ಹೋಗಳ ತಂದೆ ಗೀತೆಗೆ ಪ್ರಧಾನಿ ಮೋದಿ ಶ್ಲಾಘನೆ. ಶ್ರೀರಾಮನ ಕನ್ನಡ ಭಕ್ತಿ ಗೀತೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಹಾಡಿರುವ 2 ಕನಸು ಚಿತ್ರದ ಪೂಜಿಸಲೆಂದೇ ಹೋಗಳ ತಂದೆ ಗೀತೆಗೆ ಮೋದಿ ಶ್ಲಾಘಿಸಿದ್ದಾರೆ. ಶಿವಶ್ರೀ ಹಾಡು ಕೇಳಿ ಮೋದಿ ಶ್ಲಾಘಿಸಿ ಟ್ವೀಟ್ ಕೂಡ ಮಾಡಿದ್ದಾರೆ. ಶಿವಶ್ರೀ ಸ್ಕಂದ ಪ್ರಸಾದ ಹಾಡಿರುವ ಈ ಕನ್ನಡ ಹಾಡು ಪ್ರಭು ಶ್ರೀರಾಮನ ಭಕ್ತಿಯ ಮನೋಭಾವ ತೋರಿಸುತ್ತೆ. ಇಂತಹ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸಿ ಮುಂದೆ ಕೊಂಡೊಯ್ಯುತ್ತವೆ. ತಮ್ಮ ಹಾಡಿಗೆ ಮೋದಿ ಶ್ಲಾಘಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಶಿವಶ್ರೀ ಸಂತಸಕ್ಕೆ ಮಿತಿಯೇ ಇರಲಿಲ್ಲ. ಹಾಡಿನ ಬಗ್ಗೆ ಮತ್ತು ಮೋದಿ ಟ್ವೀಟ್ ಬಗ್ಗೆ TV9 ನೇರ ಪ್ರಸಾರದಲ್ಲಿ ಶಿವಶ್ರೀ ಸಂತಸ ಹಂಚಿಕೊಂಡು ಶಿವಶ್ರೀ ಏನ್ ಹೇಳಿದ್ರು ನೋಡೋಣ ಬನ್ನಿ. ಪ್ರಭು ಶ್ರೀರಾಮನಿಗೆ ಅರ್ಪಿಸಿದ ನನ್ನ ಈ ಕಿರು ಸಂಗೀತ ಸೇವೆಯನ್ನು ಗುರುತಿಸಿದ್ದಕ್ಕಾಗಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನು TV9 ನೇರ ಪ್ರಸಾರದಲ್ಲೂ ಗಾಯಕಿ ಶಿವಶ್ರೀ ಮತ್ತೊಮ್ಮೆ ಶ್ರೀರಾಮನ ಹಾಡು ಹಾಡಿದ್ರು. ಕನ್ನಡಿಗ ಕೆತ್ತಿದ ಬಾಲರಾಮನ ಮೂರ್ತಿ ಆಯ್ಕೆ, ಕುಟುಂಬದಲ್ಲಿ ಸಂತಸ. ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರೋ ಬಾಲರಾಮನ ಮೂರ್ತಿ ಕರ್ನಾಟಕದ್ದು ಮತ್ತು ಕನ್ನಡಿಗ ಕೆತ್ತಿದ ಮೂರ್ತಿ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಅದರಲ್ಲೂ ರಾಮನ ಮೂರ್ತಿ ಕೆತ್ತಿದ ಮೈಸೂರಿನ ಅರುಣ್ ಯೋಗಿರಾಜ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಕುಟುಂಬಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಅರುಣ್ ಪತ್ನಿ ವಿಜೇತಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೆಮ್ಮೆ ಫೀಲ್ ಆಗ್ತಾ ಇದೆ ಮತ್ತು ತುಂಬ ಖುಷಿ ಆಗ್ತಾ ಇದೆ. ಮಕರ ಸಂಕ್ರಾಂತಿ ಹಬ್ಬದ ಸಿಹಿ ನ್ಯೂಸ್ ಬಂದು ನಮ್ಮೆಲ್ಲರ ಫ್ಯಾಮ್ಲಿಗೆ ಒಂಥರ ಸಂತೋಷ ತಂದಿದೆ. ಒಂದು ಸತಿ ಮಾಡುವಾಗ ಒಂದು ಕಲ್ಲು ಚಕ್ಕೆ ಬಂದು ಕಣ್ಣಿಗೆ ತಾಗಿ ಅವ್ರ ಕಣ್ಣು ಏಟಾಗಿತ್ತು. ಆಪ್ರೇಷನ್ ಆಗಿ ಅದೆಲ್ಲ ತೆಗೆಸಿ ಆಮೇಲೆ ಆ ನೋವು ಇದ್ರೂ ಸಹ ಅವರು ಕೆಲಸ ಮಾಡಿದ್ದಾರೆ. ಏನೋ ಅವ್ರದ್ದು ಸ್ಯಾಕ್ರಿಫೈಸ್ ನಾವು ಹೇಳಲಿಕ್ಕೆ ಬರೋದಿಲ್ಲ, ತುಂಬ ಮಾಡ್ತಾರೆ. ರಾಮಲಲ್ಲಾ ಮೂರ್ತಿ ಬಂಡೆ ಸಿಕ್ಕ ಊರಲ್ಲಿ ಸಂಭ್ರಮ ಸಡಗರ. ಮೈಸೂರು ತಾಲೂಕಿನ ಹಾರೋಹಳ್ಳಿ ಹಾಗೂ ಗುಜ್ಜೇಗೌಡನಪುರ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂದ್ರೆ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗ್ತಿರೋ ರಾಮಲಲ್ಲಾ ಮೂರ್ತಿ ಕಲ್ಲು ಕರ್ನಾಟಕದ್ದು. ಮೈಸೂರಿನ ಹಾರೋಹಳ್ಳಿ ಹಾಗೂ ಗುಜ್ಜೇನಗೌಡನಪುರ ಗ್ರಾಮದಲ್ಲಿ ಈ ಬಂಡೆ ಕಲ್ಲು ತೆಗೆದುಕೊಂಡು ಹೋಗಲಾಗಿತ್ತು. ಸದ್ಯ ಬಂಡೆ ಸಿಕ್ಕ ಸ್ಥಳದಲ್ಲಿ ಗ್ರಾಮಸ್ಥರು ಪೂಜೆ ನೆರವೇರಿಸಿದ್ದಾರೆ. ಸ್ವಾಮಿ, ನಾವು ಈ ಭೂಮಿಲಿ ಸಿಕ್ಕುತ್ತಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಏನೋ ಭಗವಂತನ ನೇಮಕ ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ಪ್ರಪಂಚವೇ ನೋಡ್ತಾ ಇದೆ ರಾಮಮೂರ್ತಿನ ಅಯೋಧ್ಯೆಯಲ್ಲಿ ಈಗ ಬಂದು. ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ. ಅದೇನೇ ಹೇಳಿ, ಕರುನಾಡಿಗೂ ಹಾಗೂ ಶ್ರೀರಾಮನಿಗೂ ಇರುವ ನಂಟು ಇಂದು ನೆನ್ನೆಯದಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇರೋ ರಾಮಾಯಣದಲ್ಲಿ ಕರುನಾಡಿನ ನೆಲದ ಬಗ್ಗೆ ಉಲ್ಲೇಖವಾಗಿದೆ. ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲೇ ಸಿಕ್ಕ ಬಂಡೆಯಲ್ಲೇ ಇಂದು ಬಾಲರಾಮ ಅರಳಿದ್ದಾನೆ. ಬ್ಯೂರೋ ರಿಪೋರ್ಟ್ TV9.